ಒಳಗಡೆ ಜಾವ ಶೋರೂಮ್ ಒಳಗಡೆ ಯಾವುದೇ ಪಾರ್ಟ್ಸ್ ವಿಡಿಯೋ ಇಡಂಗಿಲ್ಲ. ಹೌದಾ? ಅದ್ಬಿಟ್ಟು ಡಿಲೀಟ್ ಮಾಡಿ ಅಲ್ಲ. ಇದು ಹೆಬ್ಬಾಳ ಜಾವಾ ಶೋರೂಮ್. ನಾನು ಜಾವಾ ಬೈಕ್ಗೆ ವೈರಿಂಗ್ ಇಟ್ಟೋಗಿದೆ ಅಂದ್ಬಿಟ್ಟು ಸರ್ವಿಸ್ ಕೊಟ್ಟೆ. ಇವತ್ತು 41 ದಿನ ಆಯ್ತು. 7 to 10 days ಅಲ್ಲಿ ಕೊಡ್ತೀನಿ ಅಂದ್ಬಿಟ್ಟು 40 days ಆದ್ರೂ ಕೊಟ್ಟಿಲ್ಲ. ನಾನು ಎವ್ರಿ ವೀಕ್ ಹೋಗಿ ಅಪ್ಪನ್ ಕೇಳಿದ್ರೆ ಏಯ್ ವಾರ ಬಿಟ್ಕೊಂಡ್ ಹೋಗೋ ಅಂತ ರೆಸ್ಪಾನ್ಸ್ ಕೊಡ್ತಾರೆ. ಈ ಬೈಕ್ ನಮ್ಮ ಅಪ್ಪಂದು, ಒಳ್ಳೆ ಅವ್ರ ಅಪ್ಪಂದು ಆಡ್ದಂಗ್ ಆಡ್ತಾನೆ. ಇಲ್ಲಿ ಮ್ಯಾನೇಜರ್ ಬಿಟ್ರೆ ಇನ್ ಯಾರಿಗೂ ರೆಸ್ಪಾನ್ಸಿಬಿಲಿಟೀಸೇ ಇಲ್ಲ. ಡಬ್ಬಾ ಜಾವಾ ಶೋರೂಮ್ ಅಲ್ಲಿ ಏನ್ ಕಾಮಿಡಿ ಗೊತ್ತಾ, ಅಲ್ಲಿ ಸರ್ವಿಸ್ ಎಂಟ್ರಿ ಅಂತ ಕಾಲ್ ಮಾಡ್ತಾರಲ್ಲ, ಅವ್ರಿಗೆ ಕೀಪ್ಯಾಡ್ ಕೊಟ್ಟಿದ್ದಾರೆ ಕಾಲ್ ಮಾಡಕ್ಕೆ. ಒಬ್ಬರಿಗೂ ಕಾಲ್ ರೆಸ್ಪಾನ್ಸ್ ಮಾಡಲ್ಲ. ಕಾಲ್ ಮಾಡ್ರೆ ಕಾಲ್ ಬ್ಯಾಕ್ ಅಂತೂ ಇಲ್ಲ ಅಂತ ವರ್ಸ್ಟ್ ಕಿತ್ತೋಗಿರೋ ಸರ್ವಿಸ್ ಇದು. ಅಲ್ಲಿರೋ ಸೇಲ್ಸ್ ಪರ್ಸನ್ ಹೆಂಗೆ ಅಂದ್ರೆ ಗಾಡಿ ಮಾತ್ರ ಸೇಲ್ ಆಗ್ಬೇಕಷ್ಟೇ, ಸರ್ವಿಸ್ ಹೆಂಗನಾಗ್ಲಿ ನಮ್ಗೇನು ಅಂತ. ಈಗ ಯಲಾಂಕಾಲ್ ಕೂಡ ಜಾವಾ ಶೋರೂಮ್ ಓಪನ್ ಆಗಿದೆ ಅಂತ ಯಾರು ಜಾವಾ ಬೈಕ್ ತಗೋಬೇಡಿ. 40 days ಅವರು ಬೈಕ್ ಬಂದಂತ ಫುಲ್ ಜಗಳ ಮಾಡೋದಕ್ಕೆ ಆಫ್ಟರ್ 40 days ನನಗೆ ಬೈಕ್ ಕೊಟ್ಟಿದ್ದಾರೆ. ಆದ್ರೆ ಫುಲ್ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದೆ. ಈ ಪ್ರಾಬ್ಲಮ್ ನನಗೆ ಮಾತ್ರ ಆಗ್ತಾ ಇಲ್ಲ, ತುಂಬಾ ಜನಕ್ಕೆ ಆಗ್ತಾ ಇದೆ. ಸೊ ಬಾಯ್ಕಾಟ್ ಜಾವಾ. ಆದಷ್ಟು ಈ ವಿಡಿಯೋ ಯಾರು ಮೇನ್ ಇದಾರೆ ಆ ಪರ್ಸನ್ ಗೆ ಶೇರ್ ಮಾಡಿ ಟ್ರೈ ಮಾಡಿ. ಸೇಲ್ಸ್ ಪರ್ಸನ್ ನೆಗೆಟಿವ್ ವಿಡಿಯೋ ಹಾಕೋಕೆ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಸೊ ಅವ್ರು ಮಾಡೋ ವರ್ಸ್ಟ್ ಕೆಲಸ ರೆಕಾರ್ಡ್ ಮಾಡಿದೆ, ಬಟ್ ಒಬ್ಬನು ವಿಡಿಯೋ ಡಿಲೀಟ್ ಮಾಡಿಸ್ಬಿಟ್ಟ. 40 days ಆದ್ಮೇಲೆ ಜಾವಾ ನನ್ನ ಕೈಗೆ ಬಂತು. ಅದೇ ಖುಷಿಗೆ ಊರಲ್ಲಿ ಅರೌಂಡ್ ಆಗಿ ನೈಟ್ ಮೂವಿಗೆ ಹೋಗಿ ಮತ್ತೆ ಬೈಕ್ ಸ್ಟಾರ್ಟ್ ಮಾಡ್ತೀನಿ. ಬೈಕ್ ಸ್ಟಾರ್ಟೇ ಆಗ್ತಾ ಇದೆ. ಬ್ರೋ ಟೈಮ್ 2 ಗಂಟೆ ಆಗೈತೆ. ಈಗ ನಿಮ್ಮ ಬೈಕು ಮರಳಿನ ಸರ್ವಿಸ್ ಮಾಡಿಕೊಟ್ಟಿದ್ದೀರಾ, ಸ್ಟಾರ್ಟೇ ಆಗ್ತಾ ಇಲ್ಲ. ಸೆಂಟ್ ರೋಡಲ್ಲಿ ಇದ್ದೀನಿ. ಇವನ್ ನಾವು ಯಾರ ಮನೆಗೆ ಅಂತ ಹೋಗ್ಲಿ ಹೇಳಿ. ನೆಕ್ಸ್ಟ್ ದಿನ ಫುಲ್ ಫೋನ್ ಮಾಡಿ ಬೈದಿದ್ದಕ್ಕೆ ಅವರೇ ಬಂದ್ರು, ಟೋ ಮಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ಲ ಸರೋಯ್ತು ಅಂದ್ರು. ಆದ್ರೆ ಅವ್ರು ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಆಗ್ತಾ ಇಲ್ಲ ಗುರು 5 ನಿಮಿಷ ಆದ್ಮೇಲೆ. ಸೊ ಫುಲ್ ಬೈದು ರಿಟರ್ನ್ ಕರ್ಸ್ಕೊಂಡು ಜಾವಾ ಶೋರೂಮ್ಗೆ ಕಳಿಸಿ. ಈ ವಿಡಿಯೋನ ವೈರಲ್ ಮಾಡಿ ಪಾರ್ಟ್ 2ಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು.